ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ಇದೀಗ ದಿನಗಣನೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಒಂದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತಹ ಗಜಪಡೆ ಮತ್ತು ಅಶ್ವಾರೋಹಿ ದಳಕ್ಕೆ ಒಂದು ತಾಲೀಮನ್ನು ಕೂಡ ಈಗ ಬಿರುಸುಗೊಳಿಸಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಜಂಬೂ ಸವಾರಿ ಮೆರವಣಿಗೆ ಒಂದು ಹೊರಡುವಂಥ ಸಂದರ್ಭದಲ್ಲಿ ಒಂದು ಫಿರಂಗಿಗಳಿಂದ 21 ಬಾರಿ ಕುಶಾಲ ತೋಪುಗಳನ್ನು ಸಿಡಿಸಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಹೊರಹೊಮ್ಮುವಂತಹ ಒಂದು ಕಿವಿಗಡ ಚಿಕ್ಕುವಂಥ ಶಬ್ದ ಇಡೀ ಮೈಸೂರಿಗೆ ಒಂದು ಮಾರ್ದನಿಸುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅಂದು ಒಂದೇ ಮೆರವಣಿಗೆ ಹೊರಡಂಥ ಸಂದರ್ಭದಲ್ಲಿ ಸಿಡಿಸುವಂಥ ಕುಶಾಲ ತೋಪಿನ ಶಬ್ದಕ್ಕೆ ಆನೆಗಳು ಮತ್ತು ಕುದುರೆಗಳು ಬೆದರದಿರಲಿ ಅನ್ನೋ ಒಂದು ಉದ್ದೇಶದಿಂದ ಮುಂಚಿತವಾಗಿ ಒಂದು 3 ಬಾರಿ ಒಂದು ತಾಲೀಮನ್ನು ನಡೆಸಲಾಗುತ್ತೆ. ಇಂದು ವಸ್ತು ಪ್ರದರ್ಶನದ ಆವರಣದ ಮೈದಾನದಲ್ಲಿ ಒಂದು ಮೊದಲ ಹಂತದ ಕುಶಾಲ ತೋಪು ಸಿಡಿಸುವಂಥ ತಾಲೀಮನ್ನು ನಡೆಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಒಂದು ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆಯ ಎಲ್ಲ 14 ಆನೆಗಳ ಜೊತೆಗೆ ಅಶ್ವಾರೋಹಿ ದಳದ ಒಟ್ಟು 35 ಕುದುರೆಗಳು ಪಾಲ್ಗೊಂಡು ಈ ಒಂದು ಸಂದರ್ಭದಲ್ಲಿ ಮೈಸೂರು ನಗರ ಸಶಸ್ತ್ರ ಮೀಸಲು ಪಡೆಯ 30 ಮಂದಿ ಸಿಬ್ಬಂದಿಗಳು ಕೂಡ ಪಾಲ್ಗೊಳ್ಳುವ ಮುಖಾಂತರ 7 ಫಿರಂಗಿ ಗಾಡಿಗಳ ಮೂಲಕ ತಲಾ 3 ಬಾರಿಯಂತೆ 21 ಕುಶಾಲ ತೋಪುಗಳನ್ನು ಸಿಡಿಸುವ ಮುಖಾಂತರ ಮೊದಲ ಹಂತದ ಒಂದು ಕುಶಾಲ ತೋಪು ಸಿಡಿಸುವಂಥ ಒಂದು ತಾಲೀಮು ಯಶಸ್ವಿಯಾಗಿ ನೆರವೇರಿದೆ. ಈ ಒಂದು ಇದರಲ್ಲಿ ಸಂದರ್ಭದಲ್ಲಿ ಕುದುರೆಗಳು ಮತ್ತು ಆನೆಗಳು ಸ್ವಲ್ಪ ವಿಚಲಿತ ಆದರೂ ಕೂಡ ಶಬ್ದಕ್ಕೆ ಬೆದರದೆ ಒಂದು ಆತ್ಮಸ್ಥೈರ್ಯವನ್ನು ಪ್ರದರ್ಶಿಸುವ ಮುಖಾಂತರ ನಾವು ಜಂಬೂ ಸವಾರಿ ಮೆರವಣಿಗೆಗೆ ಸಿದ್ಧ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ದೇವೆ. ಈ ಮುಖಾಂತರ ಜಂಬೂ ಸವಾರಿ ಮೆರವಣಿಗೆಯ ದಿನ ಕುಶಾಲ ತೋಪು ಸಿಡಿಸುವಂಥ ಒಂದು ಶಬ್ದಕ್ಕೆ ನಾವು ಅಂಜೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ಆನೆ ಕುದುರೆಗಳು ನೀಡುವ ಮುಖಾಂತರ ಮೊದಲ ಹಂತದ ಒಂದು ಕುಶಾಲ ತೋಪು ಸಿಡಿಸುವಂಥ ತಾಲೀಮು ಯಶಸ್ವಿಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ DCF ಆಗಿರುವಂಥ ಒಂದು ಡಾಕ್ಟರ್ IB ಪ್ರಭುಗೌಡ ಮತ್ತು ಮೈಸೂರು ನಗರ DCP ಆಗಿರುವಂಥ ಮುತ್ತುರಾಜ್ ಸೇರಿದಂತೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದು ಒಂದು ತಾಲೀಮನ್ನು ಈಗ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಜಂಬೂ ಸವಾರಿ ಮೆರವಣಿಗೆಗೆ ಇದೀಗ ದಿನಗಣನೆ ಆರಂಭವಾಗಿರುವ ಒಂದು ಹಿನ್ನೆಲೆಯಲ್ಲಿ ಮೈಸೂರು ದಸರಾ ವಸ್ತು ಪ್ರದರ್ಶನದ ಆವರಣದಲ್ಲಿ ನಡೆದಂತಹ ಕುಶಾಲ ತೋಪು ಸಿಡಿಸುವಂಥ ಮೊದಲ ಹಂತದ ತಾಲೀಮು ಯಶಸ್ವಿಯಾಗಿ ನೆರವೇರಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.